ನಮಗೆ ಬಾಲ್ಯಾವಸ್ಥೆಯಿಂದನೂ ಕೂಡ ನಮ್ಮ ತಾಯಿ ತಂದೆ ಆಧ್ಯಾತ್ಮಿಕವಾಗಿ ಬೆಳೆಸಿದ್ದಾರೆ. ನಮಗೆ ಕೃಷ್ಣನ ಒಂದೇ ಒಂದು ಮಾತು ನಿತ್ಯ ನಿರಂತರವಾಗಿ ನಂಬಿಕೆ ಇಟ್ಟಿದ್ದೀವಿ. ಅದಕ್ಕೆ ಫುಟ್ಪಾತಿಂದ ಮೇಲೆ ಎದ್ದು ಬಂದಿದ್ದೀವಿ. ಯಾಕೆಂದರೆ ನನಗೆ ಭಾಳ ನೋವಾಯಿತು. ದೇವ್ರ ಬಗ್ಗೆ ಎಲ್ಲ ಮಾತಾಡಿದಾಗೆಲ್ಲ ಅದನ್ನು ಅಪಭ್ರಂಶ ಮಾಡಿ ಮಾತಾಡೋವಂಥದ್ದು ಎಲ್ಲ ನಾನು ನೋಡಿದೆ. ಅದು ಅವರವರ ಸಂಸ್ಕೃತಿ ಯಾರೇ ಆಗಿರಲಿ. ಶಾರದಾ ದೇಗುಲ ಅಂದರೆ ಅವರೆಲ್ಲರೂ ಕೂಡ ಶಾರದೆಯ ಮಕ್ಕಳು ಒಂದು ಮೇಕಪ್ ಹಾಕ್ಕೊತಾರೆ. ಅಲ್ಲಿ ಕೂಡ ಒಂದು ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸನ ಆರಂಭ ಮಾಡೋದು ನಮ್ಗೆ ಹೇಳ್ಕೊಟ್ಟಿರೋದು. ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಭಾಳ ಶ್ರದ್ಧೆ ಇದೆ. ಕೃಷ್ಣ ಒಂದೇ ಮಾತು ಹೇಳಿರೋದು, ಆ ಮಾತನ್ನು ನಾವು ಪಾಲಿಸ್ಕೊಂಡ್ಬರ್ತಾ ಇದ್ದೀವಿ. ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಪಾತ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ಮಹಾಮ್ಯಂ. ನಂಬು ನಾವು ಉದ್ಧಾರ ಆಗ್ತೀವಿ ಅಂತ. ನನಗೆ ಅಂತಲ್ಲ, ಬಹುತೇಕರು ಇವಾಗ ರಾಕ್ಲೈನ್ ವೆಂಕಟೇಶ್ ಆಗಲಿ, ಗೋವಿಂದವ್ರು ಆಗಲಿ, ಇನ್ನೂ ಅನೇಕ ಸ್ನೇಹಿತರು ಯಾರ್ಯಾರಿದ್ದಾರೆ, ನಾವೆಲ್ಲ ದೇವರನ್ನು ನಂಬಿ ಬೆಳೆದವರು. ಬಟ್ ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು ಅಂತ ದೇವ್ರ ವಿರೋಧಿಗಳು ಕೂಡ ನಮ್ಮಲ್ಲಿದ್ದಾರೆ. ಅವ್ರನ್ನೆಲ್ಲ ನಾನು ಒಂದು ವಿನಂತಿ ಮಾಡ್ತೀನಿ, ನೀವೆಲ್ಲ ಹೋಗಿ ಅನ್ಯ ಧರ್ಮೀಯರ ಹತ್ರ ಹೆಂಗೆ ಅವ್ರ ಧರ್ಮನ ಉಳಿಸ್ಕೊತಾರೆ ಅಂತ ಹೋಗಿ ನೋಡ್ಕೊಂಬನ್ನಿ. ನಿಮಗೆ ಗೌರವ ಹೆಚ್ಚುತ್ತೆ. ತಮ್ಮ ಪ್ರಾಣ ಬೇಕಾದ್ರೆ ಬಿಡ್ತಾರೆ, ಅವರು ಧರ್ಮದ ಒಂದು ಗೌರವವನ್ನು ಬಿಡಕ್ಕೆ ಹೋಗೋದಿಲ್ಲ. ಬಟ್ ನಮ್ಮಲ್ಲೇ ಈ ರೀತಿಯಾದಂಥ ಭಾಷೆಗಳನ್ನೆಲ್ಲ ಹೇಳಿದಾಗ ಒಂದು ಸ್ವಲ್ಪ ಜಾಣ್ಮೆ ಇರಬೇಕು. ಯಾಕೆ ಅಂದರೆ ನಂಬಿಕೆ ಉಳ್ಳವರು 90 ಭಾಗ ಇದ್ದಾರೆ, ನಂಬಿಕೆ ಇಲ್ಲದವರು 10 ಭಾಗ ಇದ್ದಾರೆ. ಹಾಗೆ 10 ಭಾಗದವರು 90 ಭಾಗದವರನ್ನು ನೋಯಿಸ್ಬಾರ್ದು. ಇದು ನನ್ನ ವಿನಂತಿ, ಬೇರೆ ಇನ್ನೇನಿಲ್ಲ ನಾವು ಹೇಳೋವಂಥದ್ದು. ಇದು ಬಂದು ಶಾರದಿ ದೇಗುಲ. ಇಲ್ಲಿ ಎಲ್ಲ ಕಲಾವಿದರು ಸೇರಿ ಒಂದು ಕಲಾವಿದರ ಸಂಘ ಅಂತ ರಾಜಕುಮಾರ್ ಅವರು, ಐ ಥಿಂಕ್ ನಾನು ಭಾಳ ಅದೃಷ್ಟವಂತ ಅಂತ ನಾನು ಹೇಳ್ತೀನಿ. ಅವರು ಅನೇಕ ಹೋಟೆಲ್ಗಳಲ್ಲಾಗ್ಬೋದು ಅಥವಾ ಎಲ್ಲೇ ಆಗ್ಬೋದು, ಎಲ್ಲ ಕಲಾವಿದರುಗಳನ್ನೆಲ್ಲ ಸೇರಿಸಿ ಮಾಸಿಕವಾಗಿ ಒಂದು ಸಭೆ ಮಾಡೋದು ಅಥವಾ 3 ತಿಂಗಳಿಗೊಂದು ಸಭೆ ಮಾಡೋದು, 6 ತಿಂಗಳಿಗೆ ಮಾಡೋದು, ಯಾವುದಾದ್ರು ಕಷ್ಟ ಸುಖ ಇದ್ದಾಗ ಸ್ಪಂದಿಸೋ ಅಂಥದ್ದು ಎಲ್ಲ ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಈ ಬಿಲ್ಡಿಂಗ್ ಎಲ್ಲ ತುಂಬ ಕಷ್ಟಪಟ್ಟು ಅಂಬರೀಷ್ ಅವರು ಅವಾಗ ಅವರಿಗೆ ಅಧಿಕಾರದಲ್ಲಿದ್ದರು, ಮತ್ತು ಎಲ್ಲ ಸ್ನೇಹಿತರಿದ್ದರು, ಮತ್ತು ಇಂಡಸ್ಟ್ರಿ ವತಿಯರು, ಇಂಥ ಹಿರಿಯರು ಎಲ್ಲರೂ ಸೇರಿ ಈ ಬಿಲ್ಡಿಂಗ್ನ ಕಟ್ಟಿ ಮುಗಿಸಿದ್ರು. ಅದಾದ ಮೇಲೆ ಯಾಕೋ ಇದು ಚಾಲನೆ ಆಗಲಿಲ್ಲ, ಅಲ್ಲೇ ನಿಂತುಬಿಡ್ತು. ಬಹುಶಃ ಆಗ್ಲೇನವ್ರಿಗೆ ಅದು ಒಂದು ಮನಸ್ಸಿಗೆ ಬಂದಿದೆ. ನಾವು ಅವರು ದೂರವಾಣಿಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ದು ನಾನು ಇಷ್ಟೇ, ನಮ್ಮ ಬದುಕಲ್ಲಿ ಕಿರಾ ಫುಟ್ಪಾತಿಂದ ಬಂದಂಥವ್ರು ನಾವು, ನಮಗೆ ಶಾರದೆ ಎಲ್ಲ ಆಶೀರ್ವಾದ ಮಾಡಿಬಿಡ್ತಾಳೆ. ನಾವು ಯಾಕೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ಅಂತ ಹರಿಸ್ಬಿಟ್ಟು ಬಿಟ್ಕೊಟ್ಬಿಡ್ಬಾರ್ದು ಅನ್ನೋದು ನಾನು ಮಾತಾಡಿದೆ. ಪಾಪ ಆತನೂ ಅದನ್ನೇ ಹೇಳ್ದ, ಇಲ್ಲ ಇಲ್ಲ ನನ್ನ ಮನಸ್ಸಿನಲ್ಲೂ ಅದೇ ಇದೆ ಅಂತ. ಮುಖ್ಯಮಂತ್ರಿಯವರು ಸಭೆ ಹಿಂದೆ ಒಂದು ತಿಂಗಳು 2 ತಿಂಗಳ ಕೆಳಗೆ ನಡೆದಾಗ ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ. ಯಾಕೆಂದರೆ ಒಂದು ಮಾತೃ ಸಂಸ್ಥೆ ಇರಬೇಕು. ಯಾವುದೇ ಇವಾಗ ನೋಡಿ ಚೇಂಬರ್ ಅಂತ ಇದೆ, ಒಂದು ಧೈರ್ಯ ಎಲ್ಲರಿಗೂ, ಏನೋ ಸಮಸ್ಯೆ ಸಾಲ್ವ್ ಆಗಬೇಕು ಅಂದರೆ ಇಲ್ಲಿ ಗೋ ಟು ದೆಮ್ ಅಂತಾರೆ. ಇಡೀ ಭಾರತದಲ್ಲಿ, ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ, ಕೇರಳನಲ್ಲಿ ಭಾಳ ಬಲಿಷ್ಠವಾದಂಥ ಒಂದು ಕಲಾವಿದರ ಸಂಘ ಇದೆ, ತಮಿಳುನಾಡಲ್ಲಿದೆ, ಆಂಧ್ರಲ್ಲಿದೆ, ನಮ್ಮಲ್ಲಿ ಇರಲಿಲ್ಲ. ಈಗ ಆಗಬೇಕು. ಇವಾಗ ಏನು ನನ್ನ ಒಂದು ಅನಿಸಿಕೆ ನಾನೇನು ವ್ಯಕ್ತಪಡಿಸ್ತೀನಿ ಅಂದರೆ, ನೋಡಿ ಯಾರ್ಯಾರು ಮೆಂಬರ್ ಆಗಿದ್ರು ಕಲಾವಿದರು ಬಹುತೇಕ ತಿರುವಂತಾರೆ. ಈಗ ಉಳಿದಿದ್ರೆ ಏನೋ ಒಂದು 50-60 ಜನ ಉಳಿದಿದ್ದಾರೆ. ಅವರನ್ನು ಇಟ್ಟುಕೊಂಡು ಸಂಘ ಮಾಡುವಂಥದ್ದಲ್ಲ. ಇವತ್ತು ಯಾರ್ಯಾರು ಇವತ್ತು ಈ ಕಲೆಗೆ ತಮ್ಮ ಸೇವೆನ ಮುಡುಪಾಗಿಟ್ಟಿದ್ದಾರೆ, 1 ಸೀನ್ ಮಾಡ್ತಾರೋ 10 ಸೀನ್ ಮಾಡ್ತಾರೋ, ಹೀರೋಯಿನು ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗಬೇಕು. ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಗೆ ಕರೆದು, ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರ ಜವಾಬ್ದಾರಿ ಹೊರುವಂಥ ಕೆಲಸ ಮಾಡೋಕ್ಕೆ, ಇದು ನನ್ನ ಅಭಿಪ್ರಾಯ. ನಾನು ಎಲ್ಲಿ ಹೇಳಿದ್ರು ನಾನು ಹೇಳ್ತೀನಿ ಅದೇ. ಈಗ ಇವತ್ತು ನಡೆದಿದ್ದೇನು ಅಂದರೆ, ತುಂಬ ದಿನದಿಂದ ಯಾವುದೇ ಒಂದು ಕೆಲಸ ನಿಂತೋಗಿದ್ರೆ ಅಲ್ಲಿ ಶುರು ಆಗಬೇಕು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳ್ತೀನಿ, ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವ್ರಿಗೆ ಒಂದು ಪೂಜಾ ಮುಖೇನ ಆಗಬೇಕು ಅನ್ನೋದು ಪದ್ಧತಿ. ಇದು ನಮ್ಮ ತಲೆಮಾರಿನ ರಾಜ್ಕುಮಾರ್ ಅವ್ರ ಕಾಲಿಂದ ಹಿಡಿದು ಎಲ್ಲರ ಕಾಲದಿಂದ ನಡ್ಕೊಂಬಂದಿರೋಂಥದ್ದು. ಅದನ್ನು ಇವತ್ತು ಇಲ್ಲಿ ನಮ್ಮ ರಾಕ್ಲೈನ್ ಅವರ ಮುಂದಾಳತ್ವದಲ್ಲಿ ಎಲ್ಲರೂ ನಿಂತು ಇವತ್ತು ಭಾಳ ವಿಶೇಷ ಪೂಜೆ ಮಾಡಿದ್ದಾರೆ. ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು, ಸಮಾಧಾನ ಆಯಿತು. ಅಟ್ಲೀಸ್ಟ್ ಇವಾಗಿಂದ ಆದರೂ ಏನಾದರೂ ಇಲ್ಲಿ ಇದ್ದರೆ ಅದೆಲ್ಲ ಮುಗಿದು ಹೋಗಿ ಒಂದು ಹೊಸ ಚಾಲನೆ ಇಂಥ ಎಲ್ಲ ಹಿರಿಯರು ಮಾರ್ಗದರ್ಶನ ನಡೀಲಿ ಅನ್ನೋದು ನನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಕ್ಕಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಪ್ರಶ್ನೆ ಅಂದರೆ, ಏನು ಕಟ್ಬೇಡಿ, ಗಂಟೆನ ಹಿಡ್ಕೊಂಬಂದು ನಿಲ್ಲಿಸಿ ಯಾರಾದ್ರೂ ತೆಗೆ ಲವಕನ ಹಾಕೊಳ್ತಾರೆ. ಇದ್ದಾರೆ ಬೇಕಾದ ಜನ. ಕಲಾವಿದರ ಸಂಘದ ಒಂದು ಮಾತಾದ್ರೆ
ಒಂದಷ್ಟು ಜನ ಇದು ದರ್ಶನ್ ಅವ್ರಿಗಾಗಿ ಮಾಡ್ತಿರುವಂತ ಪೂಜೆ ಅಂತ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸರ್ ನನಗೂ ಅದೇ ಥರ ಬಂತು ಮಾಹಿತಿ. ನನಗೆ ಹಂಗಾಗಿದ್ದರೆ ನಾವು ಬರ್ತಾ ಇರಲಿಲ್ಲ, ಅದು ಬೇರೆ ಥರ ಹೊರಟೋಗ್ತಾ ಇತ್ತು, ಆಯಾಮ ಬೇರೆ ಕಡೆ ಹೊರಟೋಗ್ತಾ ಇತ್ತು. ಅದಲ್ಲ, ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರ್ಬೋದು ತಿಳ್ಕೊಳ್ಳೋವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ರು. ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು, ಇರ್ಬೋದೇನೋ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಆ ಥರ ಅಲ್ಲ, ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ. ನಾಗದೇವರು ನಾಗದೇವ ಸಲಹೆಗಳನ್ನ ಕೊಟ್ಟರು. ಏನು ಸರ್ ಅದು, ಏನು ಹೇಳಿದ್ರು, ಏನು ನಾಗದೇವರ ಸಲಹೆ ಏನು ಅಂದರೆ, ಯಾಗೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆ ಬುದ್ಧಿ ಹೇಳ್ತಾರಲ್ಲ, ಒಗ್ಗಟ್ಟಾಗಿರಿ, ನಗನಗ್ತಾ ಇರಿ, ಒಟ್ಟೆ ಕೆಲಸ ಮಾಡಿ, ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ, ಅದೇ ನಾಗದೇವರು ಹೇಳಿದಂಥದ್ದು ಎಲ್ಲರಿಗೂ. ಅಷ್ಟೇ, ಬೇರೆ ಏನೇನಿಲ್ಲ. ಒಗ್ಗಟ್ಟಾಗಿ ಹೋಗಿ. ನಿರ್ಮಾಪಕರ ಸಂಘದಲ್ಲಿ ಈ ಪೂಜೆ ಆಗ್ಬೇಕು ಅಂತ ನೀವೇ ಹೇಳಿದ್ರಂತೆ. ನಿರ್ಮಾಪಕರ ಸಂಘದಲ್ಲಿ ಈ ರೀತಿ ಒಂದು ಪೂಜೆ ಕನ್ನಡ ಚಿತ್ರರಂಗಕ್ಕೆ ಆಗ್ಬೇಕು ಅಂತ ನೀವು ಹೇಳಿದ್ದಂತೆ ಅವತ್ತು. ನೀವು ಸಲಹೆ ಕೊಟ್ಟಿದ್ದಂತೆ ಅಂತ ಸರ್. ನಿರ್ಮಾಪಕರ ಸಂಘ ನೀವು ಸಲಹೆ ಕೊಟ್ಟಿದ್ದಂತೆ ನೋಡಿ, ನಾವು ಹೇಳಿದಲ್ಲ ನಿಮಗೆ, ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇದು ಸಾವಿರಾರು ವರ್ಷದಿಂದ ಬಂದಂಥ ಪದ್ಧತಿಗಳು. ಇದು ಮಾಡಿ ಅಂತ ಹೇಳ್ತೀವಿ. ಕೆಲವರು ಇದ್ದಾರೆ ಪಾಪ, ಅವ್ರಿಗೆ ದೇವ್ರು ಅಂದರೆ ಆಗೋಲ್ಲ, ನಾವೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ, ಯಾಕಂದರೆ ನಮಗೆ ಸಂಬಂಧ ಇಲ್ಲ. ಒಂದಂತೂ ಬೆಳವಣಿಗೆನ ನೋಡಿ, ದೇವರು ನಂಬಿರೋರ ಬೆಳವಣಿಗೆನ ನೋಡಿ, ನಮ್ಮದೇ ಇದ್ದವ್ರ ಬೆಳವಣಿಗೆ ನೋಡಿ, ಉತ್ತರ ಅಲ್ಲೇ ಸಿಗುತ್ತೆ. ನಮಸ್ಕಾರ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.